ಎಲ್ರಿಗೂ ನಮಸ್ಕಾರ. ನಾನು ಚಂದ್ರಾಬಾಯಿ. ವನಿತೆ ಯೂಟ್ಯೂಬ್ ವಾಹಿನಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಈ ದಿನದ ವಿಷಯ ಟೀ. ನಮ್ಮಲ್ಲಿ ಗರಿಷ್ಠ ಜನರಿಗೆ ಟೀ ಅನ್ನೋದು ಒಂದು ಇಷ್ಟಕರವಾದ ದಿನದ ಆರಂಭ ಮತ್ತು ದಿನದ ಆಹ್ಲಾದಕರ ಆರಂಭವನ್ನು ಟೀ ಅಥವಾ ಚಹಾದಿಂದಲೇ ಶುರು ಮಾಡುವವರೂ ಉಂಟು. ಒಂದು ಕಪ್ ಟೀ ಕುಡಿಯೋದ್ರಿಂದ ನಮ್ಮ ಮನಸ್ಸು ಮತ್ತು ದೇಹ ಉಲ್ಲಾಸಗೊಳ್ಳುತ್ತದೆ. ಅದರಲ್ಲೂ ಚಳಿ ವಾತಾವರಣ, ಹಿಮ ಬೀಳುವಾಗ, ಮಳೆಗಾಲದಲ್ಲಿ ಒಂದೇ ಒಂದು ಕಪ್ ಚಹಾ ಕುಡಿದರೆ ಸಾಕು, ಅಮೃತ ಕುಡಿದ ಖುಷಿ ಚಹಾ ಪ್ರಿಯರದ್ದಾಗಿರುತ್ತೆ. ನಮ್ಮಲ್ಲಿ ಹೆಚ್ಚಿನವರು ಹಾಲಿನೊಂದಿಗೆ ಮಾಡಿದ ಚಹಾವನ್ನು ಕುಡಿಯುತ್ತಾರೆ. ಬೆಳಗ್ಗೆ ಎದ್ದು ಒಂದು ಲೋಟ ಚಹಾ ಕುಡಿಯುವುದರಿಂದ ನಿಮ್ಮ ಮನಸ್ಸಿನಲ್ಲಿರುವ ಒತ್ತಡವೆಲ್ಲ ದೂರವಾಗಿ ಮನಸ್ಸು ಆಹ್ಲಾದಕರವಾಗಿರುತ್ತದೆ. ಕೆಲವರು ಆಹಾರವನ್ನಾದರೂ ಬಿಟ್ಟಾರೂ ಚಹಾ ಬಿಡುವುದಿಲ್ಲ. ಈ ಚಹಾದಲ್ಲಿ ಅನೇಕ ವಿಧಗಳಿವೆ. ಕೆಲವೇ ಮಂದಿ ವಿವಿಧ ರೀತಿಯ ಚಹಾವನ್ನು ಆಯ್ಕೆ ಮಾಡಿಕೊಳ್ತಾರೆ. ಕೆಲವು ಬಗೆಯ ಚಹಾಗಳ ಬಗ್ಗೆ ಮತ್ತು ಅವು ದೇಹಕ್ಕೆ ಯಾವ ರೀತಿ ಪ್ರಯೋಜನ ನೀಡುತ್ತೆ ಅನ್ನೋದನ್ನು ನೋಡೋಣ. ಗ್ರೀನ್ ಟೀ. ಈ ಚಹಾ ಅತ್ಯಂತ ಆರೋಗ್ಯಕರ ಚಹಾ. ಇದರಲ್ಲಿ ಸಾಕಷ್ಟು ಪ್ರಯೋಜನಗಳಿವೆ. ಇದರಲ್ಲಿ ರೋಗ ನಿರೋಧಕ ಶಕ್ತಿ ಇದ್ದು ತೂಕವನ್ನು ಇಳಿಸಲು ಸಹಕಾರಿ. ಗ್ರೀನ್ ಟೀಯಲ್ಲಿ ಉತ್ಕರ್ಷಣ ನಿರೋಧಕಗಳು, ಪಾಲಿಫಿನಾಲ್ಗಳು ಮತ್ತು ಕೆಫೀನ್ ಇರುತ್ತದೆ. ಪ್ರಯೋಜನಗಳು ಇದ್ದ ಹಾಗೆ ಪ್ರತಿಕೂಲತೆಗಳು ಈ ಚಹಾದಲ್ಲಿ ಇರುತ್ತೆ. ದಿನದಲ್ಲಿ 3 ಕಪ್ಗಿಂತ ಹೆಚ್ಚು ಕಪ್ ಗ್ರೀನ್ ಟೀ ಕುಡಿಯಬೇಡಿ. ಇದು ನಿರ್ಜಲೀಕರಣಕ್ಕೆ ಕಾರಣವಾಗಬಹುದು. ಅತಿಯಾದ ಕೆಫೀನ್ ವಾಂತಿ, ಅತಿಸಾರ, ಹೊಟ್ಟೆ ಮತ್ತು ಶೌಚಾಲಯದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಊಟಕ್ಕೆ ಮುಂಚೆ ಇದನ್ನು ಸೇವಿಸುವುದರಿಂದ ಮಲಬದ್ಧತೆ, ಹೊಟ್ಟೆ ನೋವು ಅಥವಾ ವಾಕಳಿಕೆ ಉಂಟಾಗಬಹುದು ಮತ್ತು ಮಲಗುವ ಮುನ್ನ ಟೀ ಕುಡಿಯುವುದರಿಂದ ನಿದ್ದೆ ಕೂಡ ಬರುವುದಿಲ್ಲ. ಬ್ಲ್ಯಾಕ್ ಟೀ. ಇದರಲ್ಲಿರುವ ಪಾಲಿಫಿನಾಲ್ಗಳು ಚರ್ಮವನ್ನು ಸುಕ್ಕುಗಟ್ಟದಂತೆ ನೋಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇದು ಸುಕ್ಕುಗಳನ್ನು ನಿಯಂತ್ರಿಸುತ್ತದೆ ಮತ್ತು ಚರ್ಮವನ್ನು ಬಿಗಿಗೊಳಿಸುತ್ತದೆ. ಇದು ಅನೇಕ ಸಂಶೋಧನೆಗಳಲ್ಲಿ ಸಾಬೀತಾಗಿದೆ. ಬೆಳಗ್ಗೆ ಎದ್ದ ಬಳಿಕ ಮುಖವು ಊದಿಕೊಂಡಂತಿರುತ್ತದೆ. ಈ ಸಮಸ್ಯೆಯನ್ನು ಮುಖದ ಪಫಿನೆಸ್ ಎಂದು ಕರೆಯಲಾಗುತ್ತದೆ. ಈ ಸಮಸ್ಯೆಯೂ ಕಡಿಮೆಯಾಗುತ್ತದೆ. ಮಡಿಕೆ ಟೀ. ಮಡಿಕೆ ಚಹಾವು ಗ್ರೀನ್ ಹಾಗೂ ಸಾಮಾನ್ಯ ಚಹಾಗಳಿಗಿಂತ ವಿಭಿನ್ನವಾಗಿರುತ್ತದೆ. ಲಿವರ್ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಕಾರಿ. ಕೊಂಬುಚಾ. ಬ್ಲ್ಯಾಕ್ ಟೀಯನ್ನು ಬೇಸ್ ರೀತಿ ಬಳಕೆ ಮಾಡಲಾಗುತ್ತದೆ. ಇದು ಸಕ್ಕರೆ ಹಾಗೂ ತೊಗರು ಅಂಶವನ್ನು ಒಳಗೊಂಡಿರುತ್ತದೆ. ಪ್ರೋಬಯಾಟಿಕ್ಸ್, ಆಂಟಿ ಆಕ್ಸಿಡೆಂಟ್ಸ್, ವಿಟಮಿನ್ ಬಿ ಅಂಶಗಳಿರುತ್ತವೆ. ಶುಂಠಿ ಚಹಾ. ಮನೆಯಲ್ಲಿ ಬಳಸುವ ಕೆಲವು ಮಸಾಲೆ ಪದಾರ್ಥಗಳು ನಿಮ್ಮ ಆರೋಗ್ಯ ಸುಧಾರಣೆಗೆ ಸಹಾಯಕವಾಗಿದೆ. ಹಾಗಿರುವಾಗ ಶುಂಠಿ ಚಹಾ ತಯಾರಿಸಿ ಸುಲಭದಲ್ಲಿ ಆರೋಗ್ಯವನ್ನು ಸುಧಾರಿಸಿಕೊಳ್ಳಬಹುದು. ಮಳೆಗಾಲದಲ್ಲಿ ಮಾಮೂಲಿಯಾದ ಶೀತ, ನೆಗಡಿ, ಕೆಮ್ಮಿಗೆ ಸುಲಭದಲ್ಲಿ ಪರಿಹಾರ ಕಂಡುಕೊಳ್ಳಬಹುದು. ಬಿಸಿ ಬಿಸಿಯಾಗಿರುವಾಗಲೇ ಶುಂಠಿ ಚಹಾ ಸವಿದು ಆರೋಗ್ಯ ಪ್ರಯೋಜನಗಳನ್ನು ಪಡೆಯಬಹುದು. ಶುಂಠಿ ಚಹಾ ಜೀರ್ಣಶಕ್ತಿಯನ್ನು ಹೆಚ್ಚಿಸಲು ಸಹಾಯಕವಾಗಿದೆ. ಇದು ದೇಹದ ತೂಕ ನಷ್ಟಕ್ಕೆ ತುಂಬಾ ಪ್ರಯೋಜನಕಾರಿ. ದಿನವಿಡೀ ನಿಮ್ಮ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಸುಧಾರಿಸುವಂತೆ ನೋಡಿಕೊಳ್ಳುತ್ತದೆ. ಶುಂಠಿ ಚಹಾ ಸವಿಯಲು ರುಚಿ ಜೊತೆಗೆ ಆರೋಗ್ಯಕ್ಕೂ ಒಳ್ಳೆಯದು. ಒಟ್ಟಾರೆಯಾಗಿ ಮಿತಿಯಾದ ಚಹಾ ಸೇವನೆ ಆರೋಗ್ಯಕ್ಕೆ ಒಳ್ಳೆಯದು. ಅತಿಯಾದರೆ ಅಮೃತವೂ ವಿಷವಾಗತ್ತೆ. ಈಗ ಈ ದಿನದ ಕಿವಿಮಾತು. ನಾವು ಎಲ್ಲರನ್ನ ಮೆಚ್ಚಿಸಿಕೊಂಡು ಬದುಕೋಕ್ಕಾಗಲ್ಲ. ದಯವಿಟ್ಟು ಅದರ ಪ್ರಯತ್ನ ಮಾಡಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.